ರಚನೆಯನ್ನು ಮಾಡಿದ್ರು. ಆ ರಚನೆಯಲ್ಲಿ ಒಳ ಮೀಸಲಾತಿ ಕಡ್ಡಾಯವಾಗಿ ಕೊಡಲೇಬೇಕಂತ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಪ್ರಕಾರ ಈ ವರದಿಯನ್ನು ತಯಾರಿಸಿದ್ರು. ಆದರೆ ಈ ವರದಿ ತಯಾರಿಸುವಾಗ ಅತ್ಯಂತ ತಾರಾತುರಿಯಲ್ಲಿ ಸರಿಯಾದ ಸಮೀಕ್ಷೆಯನ್ನು ಮಾಡದೆ ಕೇವಲ 3 ತಿಂಗಳಲ್ಲೇ ಒಂದು ವರದಿಯನ್ನು ಸಲ್ಲಿಸುವಂತ ಮನೋಗತಿ ಈ ಸರ್ಕಾರಕ್ಕೆ ಯಾಕಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಗೊತ್ತಾಗಲಿಲ್ಲ. ಅಲ್ಲದೆ ಈ ಒಂದು ಸಮೀಕ್ಷೆಯಲ್ಲಿ ಏನು ನ್ಯೂನ್ಯತೆ ಆಗಿದ್ದಾವ, ನಮ್ಮ ಎಡಬಲವನ್ನು ಮಾಡಿ ಮತ್ತು ಅದರಲ್ಲೂ ಕೂಡ ಅನ್ಟಚಬಲ್ ಜನ ಅಂದ್ರೆ ಈಗೇನು ತಮ್ಮ ಸ್ವಾರ್ಥಕ್ಕಾಗಿ ಸರ್ಕಾರಗಳು ವಿವಿಧ ಜಾತಿಗಳನ್ನು ರಿಸರ್ವೇಶನ್ದಲ್ಲಿ ಸೇರಿಸಿದ್ರು. ಅವು ವೈಜ್ಞಾನಿಕವಾಗಿ ನಮ್ಮ ಸಂವಿಧಾನದಲ್ಲಿ ಅಳವಡಿಕೆ ಆಗಲ್ಲದೆ ಇದ್ದಂತ ಜಾತಿಗಳನ್ನು ಕೂಡ ರಿಸರ್ವೇಶನ್ ಕೋಟಾದಲ್ಲಿ ಕೊಟ್ಟರು. ಇದರಿಂದ ಅವರೆಲ್ಲ ಸೇರ್ಪಡೆ ಆಗೋದ್ರಿಂದ ಮೂಲ ಅಸ್ಪೃಶ್ಯರಿಗೆ ಒಂದು ಅನ್ಯಾಯ ಆಗಿದೆ. ಆ ಕಾರಣ ಆ ಅನ್ಯಾಯವನ್ನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನೇ ನಾವು ಇವತ್ತಿಲ್ಲಿ ಸುಟ್ಟು ಒಂದು ಪ್ರತಿಭಟನೆ ಮಾಡಬೇಕಿತ್ತು. ಆದರೆ ನಾವೆಲ್ಲ ಶಾಂತಚಿತ್ತರು, ಸಂವಿಧಾನವನ್ನು ಗೌರವಿಸುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತದ ಕುಡಿಗಳು. ನಾವು ಯಾವುದೇ ರೀತಿಯ ಸಂವಿಧಾನವನ್ನು ಕೈಯಲ್ಲಿ ತೆಗೆದುಕೊಳ್ಳದೆ ನಮ್ಮ ಹಕ್ಕಿಗಾಗಿ ನಾವು ಶಾಂತ ರೀತಿಯಾಗಿ ಹೋರಾಟ ಮಾಡ್ತೀವಿ. ಬಟ್ ಇದನ್ನು ಸರ್ಕಾರ ನಮ್ಮ ವೀಕ್ ಪಾಯಿಂಟ್ ಅಲ್ಲಿ ತಿಳ್ಕೋಬಾರ್ದು. ಒಂದು ವೇಳೆ ಆಕಸ್ಮಿಕವಾಗಿ ಇದನ್ನು ನೀವು ಅಂಗೀಕಾರ ಮಾಡೋದೇ ಆದ್ರೆ ಇಲ್ಲಿ ಸಂವಿಧಾನವನ್ನು ಕೂಡ ನಾವು ವಿಧಾನಸೌಧವನ್ನು ಒತ್ತಿಗೆ ಹಾಕಲು ಕೂಡ ಹಿಂಸರೋದಿಲ್ಲ ಅಂತ. ನ್ಯೂನ್ಯತೆ ಏನದಂತ ನಮಗೂ ಎಲ್ಲರಿಗೂ ಗೊತ್ತಾಗಬೇಕು. ಬರೋದು ಹೋಗೋದು ಬೇಡ. ನಾಗಮೋಹನ್ ದಾಸರು ನ್ಯೂನ್ಯತೆ ಯಾಕೆ ಪ್ರತಿಭಟನೆ ಮಾಡಬೇಕು, ಯಾಕೆ ಅದಕ್ಕೆ ವಿರೋಧ ಮಾಡಬೇಕೆಂಬುದು ನಾವು ಸಂಪೂರ್ಣವಾಗಿ ನಮಗೆ ಗೊತ್ತಾಗಬೇಕಾಗಿದೆ. ಅದಕ್ಕೆ ಅವರು 3 ತಿಂಗಳಲ್ಲಿ ಸರ್ವೆ ಮಾಡಿದ್ದು ಇದು ಸಂಪೂರ್ಣವಾಗಿ ಅದು ಏನು ವಿಫಲವಾಗಿದೆ. 3 ತಿಂಗಳಲ್ಲಿ ಪೂರ್ಣವಾಗಿ ಅದು ಸರ್ವೆ ಆಗಿಲ್ಲ. ಎರಡನೇದು, ಇಲ್ಲಿ ಅಸ್ಪೃಶ್ಯ ಮತ್ತು ಅಸ್ಪೃಶ್ಯರನ್ನ ವಿಂಗಡಣೆ ಮಾಡಬೇಕಾಗಿತ್ತು. ಇಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ, ಇಲ್ಲಿ ಯಾರು ಅಸ್ಪೃಶ್ಯರಲ್ಲ, ಯಾರು ನಿಜವಾಗಿ ಒಂದು ಮೀಸಲಾತಿಗೆ ಒಳಗಾಗಿದ್ರಲ್ಲ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಮೀಸಲಾತಿ ಯಾರಿಗೆ ಸಿಗಬೇಕಾಗಿತ್ತು ಅಂತವ್ರಿಗೆ ಮೀಸಲಾತಿನ ಸಿಗದೆ ಇನ್ನೊಬ್ರು ಸ್ಪೃಶ್ಯ ಜನರೊಳಗೆ ಸೇರ್ಪಡೆ ಮಾಡಿಸಿ ಅವ್ರಿಗೂ ಸಹಿತದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದ್ರೆ ಅಂದ್ರೆ ಇದು ನ್ಯೂನ್ಯತೆಗಳಿದು. ಯಾಕೆಂದ್ರೆ ಇದನ್ನ ಮೊದಲನೇ ಒಂದು ವರ್ಗೀಕರಣ ಮಾಡಬೇಕಾಗಿತ್ತು, ಸ್ಪೃಶ್ಯ ಮತ್ತು ಅಸ್ಪೃಶ್ಯ. ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ಬೇಡ ಜಂಗಮರು 400-500 ಜನ ಇದ್ರು, ಇವತ್ತು ಅವರು 4 ರಿಂದ 5 ಲಕ್ಷ ಆಗಿದೆ. ಅಂದ್ರೆ ಇದರ ಲಾಭ ಸಂಪೂರ್ಣ ವೀರಶೈವರು ನಾವೇ ಒಂದು ಬೇಡ ಜಂಗಮ ಅಂತ ತಿಳ್ಕೊಂಡು ಇವತ್ತು ಅವರು ಈ ವೀರಶೈವದಲ್ಲಿ ಸೇರ್ಪಡೆ ಆಗಿದ್ದಾರೆ, ಬೇಡ ಜಂಗಮದಲ್ಲಿ ಸೇರ್ಪಡೆ ಆಗಿದ್ದಾರೆ. ಇದು ಒಂದು ನ್ಯೂನ್ಯತೆ. ಎರಡನೇದಾಗಿ ಇಲ್ಲಿ ನಮಗೆ ಲಂಬಾಣಿ ಜನರು, ಈ ಲಂಬಾಣಿ ಜನರು ಸಾಕಷ್ಟು ಇವರು ಭೂ ರೈತರಲ್ಲ, ಇವರು ಭೂ ಜಮೀನ್ದಾರರು, ಇವರಿಗೆ ಸಾಕಷ್ಟು ಜಮೀನಿದೆ. ಇಲ್ಲಿ ನಮ್ಮಲ್ಲಿ ಅಸ್ಪೃಶ್ಯರಿಗೆ ಭೂ ರೈತರು, ಇವರೆಲ್ಲರೂ ಭೂ ರೈತರು, ಇವ್ರಿಗೆ ಯಾರಿಗೆ ಜಮೀನಿಲ್ಲ. ಕೆಲವೊಂದು ಮಾರ್ಗಗಳನ್ನು ಬಿಟ್ರೆ ಉಳಿದು ಜಮೀನಿಲ್ಲ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಭೂ ಜನರಿದ್ದವ್ರಿಗೆ, ಭೂ ಮಾಲೀಕರಿದ್ದವ್ರಿಗೆ ಸಹಿತ ಇಲ್ಲಿ ಇವರು ಸ್ಪೃಶ್ಯರು, ಇವ್ರು ಯಾವತ್ತೂ ಮೇಲಿನಿಂದ ನೀರು ಕುಡಿದವರಲ್ಲ, ಇವರು ಊರ್ ಹೊರಗೆ ಇದ್ದವರಲ್ಲ. ಇವ್ರಿಗೆ ಈಗಾಗಲೇ ಕಂದಾಯ ಇಲಾಖೆ ಕಂದಾಯ ಇಲಾಖೆಯಿಂದ ಕಂದಾಯ ತಾಂಡಗಳಿವೆ. ಆದ್ದರಿಂದ ಇವರು ಮೇಲ್ಪಂಕ್ತಿಗೆ ಬಂದವರು, ಇವರನ್ನು ಇದರೊಳಗೆ ಸೇರ್ಪಡೆ ಮಾಡಿದ್ದಾರೆ.